ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಆ ದೇವರನ್ನ ಆರಾಧನೆ ಮಾಡಿ ಒಂದು ವಾಕ್ಯ ಭಾಗ್ಯ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಈ ಕರ್ತನೆ ವಾಕ್ಯದೊಂದಿಗೆ ಸ್ವಾಮಿ ದೇವರೇ, ಪವಿತ್ರಾತ್ಮರೇ ನೀವು ಮಾತನಾಡಿ ಸ್ವಾಮಿ ದೇವರೇ, ನಾವೆಲ್ಲರೂ ಕೇಳುತ್ತೇವೆ ಸ್ವಾಮಿ. ಯೇಸು ಸ್ವಾಮಿ ಹೆಸರಿನಲ್ಲಿ ತಂದೆ. ಇದು ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನವಾಗಿದೆ. ಮಕ್ಕಳೇ, ನೀವು ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಸಾಕು. ಇಲ್ಲಿ ದೇವರು ಹೇಳ್ತಾರೆ, ಸ್ವಂತ ತಂದೆ ತಾಯಿಗೆ ಈ ಭೂಮಿ ಮೇಲೆ ಸ್ವಂತ ತಂದೆ ತಾಯಿಗಳಿಗೆ ಮಕ್ಕಳನ್ನು ಕೊಡುವಾಗ ಅವರನ್ನ ಹೇಗೆ ಬೆಳೆಸಬೇಕು ಎಂಬುದಾಗಿ ದೇವರು ಇಲ್ಲಿ ನಮಗೆ ತಿಳಿಸಿಕೊಡುವಂತ ಸಂದೇಶವಾಗಿದೆ. ಯಾಕೆ ಅಂತಂದ್ರೆ, ನೀವು ತಂದೆ ತಾಯಿಗಳು ಮಾತ್ರವೇ ನೀವು ವಾಕ್ಯವನ್ನು ಅನುಸರಿಸಿ ಅದ್ರ ಪ್ರಕಾರ ಜೀವಿಸಿ ನೀವು ಮಾತ್ರ ಪರಲೋಕ ಹೋಗಿದ್ರೆ ಸಾಕ? ಮಕ್ಕಳು ಸತ ದೇವರ ರಾಜ್ಯವನ್ನು ಕಾಣುವಂತವರಾಗಿರ್ಬೇಕು. ಅದಕ್ಕೆ ಅಲ್ಲಿ ದೇವರು ನಮ್ಮ ಎಲ್ಲ ಕೂಡಿ ವಾಕ್ಯದ ಮುಖಾಂತರ ನಾವೆಲ್ಲ ಮಕ್ಕಳಾಗಿದ್ದೇವೆ. ನಾವು ಕೇಳುವಂತವ್ರು ಈ ಭೂಮಿ ಮೇಲೆ ನಮಗೆ ದಯಪಾಲಿಸಿದಂತ ಮಕ್ಕಳನ್ನು ಅದೇ ರೀತಿಯಾಗಿ ನಡೆಸಬೇಕು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತುಗಳನ್ನು ಕೇಳಬೇಕು. ಹಾಲೆಲೂಯಾ. ಯಾಕಂದ್ರೆ ಇದು ಧರ್ಮ ವಾಗ್ದಾನ. ಇದು ಮನುಷ್ಯನು ಯಾವುದು ಕಲ್ಪಿಸಿಕೊಂಡಿದ್ದ ರೂಲ್ಸ್ ಅಲ್ಲ. ಇದು ಪರಲೋಕವನ್ನೇ ಒಂದು ಯೋಜನೆ ಹಾಕಿದೆ. ಪರಲೋಕ ರಾಜ್ಯಕ್ಕೆ ಸೇರಬೇಕಾದ್ರೆ ನೀವು ಹೇಗೆ ಈ ಭೂಮಿ ಮೇಲೆ ಬದುಕಬೇಕು, ಹೇಗೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು. ಇಸ್ರಾಯೇಲರಿಗೆ ಐಗುಪ್ತ ದೇಶದಿಂದ ಬಿಡಿಸಿಕೊಂಡ ಮೋಶೆ ಹೇಗೆ ದೇವರ ಒಂದು ಸಂದೇಶವನ್ನ ತೆಗೆದುಕೊಂಡೋಗಿ ಆ ಜನಾಂಗಗಳಿಗೆ ಹೊರಡಿಸಿಕೊಂಡು ಕಾನಾನ್ ದೇಶಕ್ಕೆ, ಅಂದ್ರೆ ಹಾಲು ಜೇನು ಹರಿಯುವಂತ ದೇಶಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಲ್ಲ ಅಂತ ಹೇಗೆ ಕರ್ಕೊಂಡು ಬಂದರೋ, ಅದೇ ರೀತಿಯಾಗಿ ದೇವರು ಇಲ್ಲಿ ತಂದೆ ತಾಯಿಗಳ ಮಾತುಗಳನ್ನ ನೀವು ಕೇಳಬೇಕು. ನಿಮ್ಮ ತಂದೆ ತಾಯಿಗಳ ಮಾತನ್ನ ಅಸಡ್ಡೆ ಮಾಡಬಾರದು. ನೀನು ಸತ ಇದು ಧರ್ಮ ವಾಗ್ದಾನ. ಇದು ಯಾರು ನಿಮ್ಮ ತಂದೆ ತಾಯಿ ರೂಲ್ಸ್ ಅಲ್ಲ, ಪರಲೋಕದ ರೂಲ್ಸ್. ಇದು ಪರಲೋಕ ಒಂದು ಆಜ್ಞೆ ಹೊರಡಿಸಿದೆ, ಒಂದು ಕಾನೂನಿದೆ. ಈಗ ಒಂದು ಸರ್ಕಾರ ಒಂದು ಕಾನೂನು ಅಂತ ಮಾಡಿದೆ. ಆ ಕಾನೂನು ಚೌಕಟ್ಟಿನ ಒಳಗೇನೆ ಪ್ರತಿಯೊಬ್ಬ ಮನುಷ್ಯನು ಬದುಕಬೇಕು. ಕಾನೂನು ಉಲ್ಲಂಘನೆ ಮಾಡಿದರೆ ಏನಾಗ್ತದೆ? ನಾವು ಕಾನೂನನ್ನ ಉಲ್ಲಂಘನೆ ಮಾಡ್ದಂಗೆ ಆಗುತ್ತದೆ. ಅದಕ್ಕೆ ದಂಡನೆಗಳು ಇದೆ. ಏನ್ ದಂಡನೆಗಳು? ಈ ಲೋಕ ಒಂದು ಕೋರ್ಟ್ ಅಲ್ಲಿ ಹೋದ್ರೆ ಅದಕ್ಕೆ ಶಿಕ್ಷೆ ಅಂತ ಇರ್ತದೆ, ಒಂದು ಪೆನಾಲ್ಟಿ ಅಂತ ಇರ್ತದೆ. ಅವರು ತೀರ್ಮಾನಗಳನ್ನ ಮಾಡ್ತಾರೆ ಕೋರ್ಟ್ ನಲ್ಲಿ. ಹಾಲೆಲೂಯಾ. ಹಾಗಾಗಿ ಇಲ್ಲಿ ದೇವರೇನ್ ಹೇಳ್ತಾರೆ ಅಂದ್ರೆ, ನಿಮ್ಮ ತಂದೆ ತಾಯಿಗಳನ್ನ ಮಾತುಗಳನ್ನ ನೀವು ಕೇಳಬೇಕು. ಹಾಲೆಲೂಯಾ. ಕೇಳದ ಹೋದ್ರೆ ಇನ್ನು ಬಾರಿ ಇದೆ. ಅದಕ್ಕೆ ಅಲ್ಲಿ ಹೋಗೋದು ಬೇಡ. ನಾವು ಈ ಕೆಳಗಡೆ ತೆಗೆದುಕೋ. ಇದು ಧರ್ಮ ವಾಗ್ದಾನ. ಇದೇನಂತೆ? ಇದು ಧರ್ಮ ವಾಗ್ದಾನವಾದ ಮೊದಲನೇ ಆಜ್ಞೆ. ಹಾಲೆಲೂಯಾ. ದೇವರು ನೋಡು, ಈ ಆಜ್ಞೆ ಅಂದ್ರೆ ಏನು? ಆಜ್ಞೆ ಅಂದ್ರೆ ಒಂದು ಆಜ್ಞೆಯನ್ನು ಹೊರಡಿಸಿದಾಗ ಅದ್ರ ಪ್ರಕಾರನೇ. ಈಗ ಸರ್ಕಾರ ಒಂದು ಗೌರ್ಮೆಂಟ್ ಒಂದು ಆಜ್ಞೆ ಹೊರಡಿಸ್ತದೆ, ಒಂದು ಕಾನೂನು ಹೊರಡಿಸ್ತದೆ. ನೀವು ಹೀಗೆ ಇರಬೇಕು. ಲಾಕ್ಡೌನ್ ಟೈಮ್ ನಲ್ಲಿ ನೀವು ಯಾರು ಹೊರಗಡೆ ಬರಬಾರ್ದು ಅಂತ ಒಂದು ಆಜ್ಞೆ ಹಾಕಿರುತ್ತೆ. ಹಾಲೆಲೂಯಾ. ಬೆಳಿಗ್ಗೆ ಮಾತ್ರ ಒಂದು 7 ಗಂಟೆಯಿಂದ 9 ಗಂಟೆವರೆಗೂ ನಿಮ್ಗೆ ರಿಲೀಸ್. ಹೊರಗಡೆ ಹೋಗಿ ನಿಮ್ಗೆ ಕಾಯಿ ಪಲ್ಯಗಳು ತೆಗೆದುಕೊಂಡು ಬನ್ರಿ. ಮತ್ತೆ 10 ಗಂಟೆ ಮೇಲೆ ನಿಮ್ ಕ್ಲಾಸ್. ಹೇಗೆ ಮಾಡ್ತದೋ ಈ ಲೋಕ, ಅದಕ್ಕಿಂತ 100,000 ಪಟ್ಟು ದೊಡ್ಡದ ಒಂದು ವಾಗ್ದಾನ ಆಗಿದೆ ದೇವರು. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನಾಗಿರುವುದಕ್ಕೋಸ್ಕರ ಆ ವಾಗ್ದಾನವನ್ನು ಹಿಡಿದುಕೊಂಡು ನೀವು ಬರ್ರಿ. ಅಂದ್ರೆ ಅರ್ಥ, ನನ್ನ ಹೆಜ್ಜೆಯ ಜಾಡಿನಲ್ಲಿ ನೀವು ನಡೆಯಿರಿ ಎಂಬುದಾಗಿ ದೇವರು ತಾನೇ ಇಲ್ಲಿ ಪ್ರಕಟ ಮಾಡುವಂತವರು ಆಗಿದ್ದಾರೆ. ಹಾಲೆಲೂಯಾ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ಏನು ಕೇಳಿ? ಕೇಳ್ರಿ. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಇಲ್ಲಿ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಹಾಲೆಲೂಯಾ. ಚಿಕ್ಕ ಪ್ರಾಯದಿಂದ ನಿಮ್ಮನ್ನ ಹಾಲು ಉಣಿಸಿ, ನಿಮಗೆ ಅನ್ನಪಾನಗಳನ್ನ ಕೊಟ್ಟು, ನಿಮಗೆ ಒತ್ತೊತ್ತಿಗೆ ಏನ್ ಬೇಕೋ ಅದು ಆಹಾರವನ್ನ ಎಲ್ಲವನ್ನು ದಯಪಾಲಿಸಿ, ನಿಮಗೆ ಕೈಲಾಗಿದಷ್ಟು ಒಂದು ಎಜುಕೇಶನ್ ಮಾಡಿ ನಿಮ್ಮನ್ನ ಈ ಲೆಕ್ಕಕ್ಕೆ ತಂದಿರ
ತಂದೆ ತಾಯಿಗಳನ್ನ ನೀನು ಸನ್ಮಾನಿಸಬೇಕು. ನೀನು ಸನ್ಮಾನಿಸಿದರೆ ನಿನಗೆ ಏನಾಗ್ತದೆ? ಇಲ್ಲಿ ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ಮೇಲಾಗುವುದು ಅಂದ್ರೆ ಅರ್ಥ ನಿನಗೆ ಶುಭವಾಗುವುದು. ನೀನ್ ಎಲ್ಲಿ ಹೋದರೂ ನಿನಗೆ ಅಶುಭವೇ ಆಗುವುದಿಲ್ಲ. ಇದು ಯಾರನ್ನ ಗೌರವಿಸಿ ಯಾರು ಮಾತನ್ನ ನೀನು ಕೇಳಿ ನಡೀತಾ ಇದೆಯಾ? ಪರಲೋಕದ ದೇವರು ನಿನಗೆ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾರೆ, ಅದ್ರ ಪ್ರಕಾರನೇ ನೀನು ಜೀವಿಸ್ತಾ ಇದೆಯಾ ಪ್ರಿಯನೇ. ಹಾಲೆಲೂಯಾ. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಹಾಲೆಲೂಯಾ. ದೇವರು ಆಯುಷ್ಯು ಆರೋಗ್ಯವನ್ನು ಎಲ್ಲವನ್ನು ಕೊಟ್ಟು ಬಹುಕಾಲ ಬದುಕುವಿ. ನೀನಿರುವಂತ ದೇಶದಲ್ಲಿ, ನೀನಿರುವಂತ ಊರುಗಳಲ್ಲಿ, ನೀನು ಎಲ್ಲೇ ಇದ್ದರೂ ನಿನಗೆ ಶುಭವಾಗುವುದು. ಹಾಲೆಲೂಯಾ. ಇದು ದೇವರು ಮಾಡಿರುವಂತ ಧರ್ಮ ವಾಗ್ದಾನವಾಗಿದೆ. ಇದ್ಯಾರು ಮನುಷ್ಯನ ವಾಗ್ದಾನ ಅಲ್ಲ, ಮನುಷ್ಯನ ಮಾತು ಅಲ್ಲ. ಇವತ್ತು ಕೊಟ್ಟಿರೋ ಮಾತು ಮನುಷ್ಯಂದು ನಾಳೆ ಇರುವುದಿಲ್ಲ. ಆದ್ರೆ ಪರಲೋಕದ ಒಂದು 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 ಆಜ್ಞೆಗಳನ್ನ ಹೊರಡಿಸಿದರೆ ಅದು ಯಾರು ಸತ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯನೇ. ಇದು ನಾವು ಚೆನ್ನಾಗಿ ತಿಳಿದುಕೊಂಡಿರ್ಬೇಕು. ಹಾಲೆಲೂಯಾ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನ ಎಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ಬಾಲ ಶಿಕ್ಷೆಯನ್ನು ಸಾಕಿಸಲಿರಿ. ಮಕ್ಕಳು ನಮಗೆ ಮಕ್ಕಳಾಗ್ಬಿಡಿದ್ರಂತ ಅವ್ರಿಗೆ ಏನ್ ಗೊತ್ತಾ? ಚಿಕ್ಕ ವಯಸ್ಸಿನಲ್ಲೇ ಅಂದ್ರೆ ಬೆತ್ತ ಹಿಡಿಯುವ ಪಿತ ಮಗನಿಗೆ ಮಿತ್ರು, ಯಾರು ಬೆತ್ತ ಹಿಡಿಯುವುದಿಲ್ಲ ಅವನು ಶತ್ರು. ಅರ್ಥ, ಚಿಕ್ಕ ಪ್ರಾಯದಲ್ಲೇ ಅವರಿಗೆ ಒಂದು ಭಯ ಭಕ್ತಿ, ಒಂದು ಎಲ್ಲದರಲ್ಲೂ ದೇವರ ಭಯ ಭಕ್ತಿಯಲ್ಲಿ ಬದುಕಿಸಿ ನೀವು ಸಾಕಿ ನೀವು ಬಿಟ್ಟರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾರೆ. ನೀವು ಚಿಕ್ಕ ಪ್ರಾಯದಲ್ಲಿ ಹೇಗೆ ಬೇಕು ಹಾಗೆ ಬಿಡಿಸ್ಬಿಟ್ಟು ದೊಡ್ಡವನಾದ್ಮೇಲೆ ನೀವು ಬೆತ್ತ ಹಿಡಿದ್ರೆ ಏನ್ ಮಾಡ್ತಾನೆ? ಅವನಿಗೆ ಕೋಪ ಬರ್ತದೆ, ಅವನು ರಿಟರ್ನ್ ನಿಮ್ಮ ಮೇಲೆ ಕೈ ಎತ್ತುವನಾಗಿರ್ತಾನೆ, ನಿಮಗೆ ದೂಷಣೆ ಮಾಡುವಂತವನಾಗಿರ್ತಾನೆ, ಅವನು ಮನೆ ಬಿಟ್ಟು ಹೋಗೋನಾಗಿರ್ತಾನೆ. ಹಾಲೆಲೂಯಾ. ಇದಕ್ಕೆ ಕಾರಣ ಯಾರು? ತಂದೆ ತಾಯಿಗಳು. ಅದಕ್ಕೆ ದೇವರು ಹೇಳ್ತಾರೆ, ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸಬೇಡ್ರಿ. ಯಾಕೆ? ಚಿಕ್ಕ ಪ್ರಾಯದಲ್ಲಿ ನೀನು ಆತನಿಗೆ ಸರಿಯಾದ ಒಂದು ರೀತಿಯಲ್ಲಿ ನಡೆಸಿದ್ರೆ ಇವತ್ತು ಅವನು ಹೇಗೆ ಬದುಕುತ್ತಿದ್ದ? ದೇವರ ವಾಗ್ದಾನದ ಮೇರೆಗೆ ಬದುಕುತ್ತಾ ಇದ್ದ. ಅವನು ನಮ್ಮ ಸರಿ ಸಮನಾಗ ಆಗಿದ ಮೇಲೆ ಅವನಿಗೆ ನಾವು ಹೇಗೆ ನೋಡಬೇಕು? ಅವನಿಗೆ ಒಂದು ಪ್ರೀತಿಯಿಂದ, ಹಂಗಲ್ಲಪ್ಪ ಹಿಂಗೆ ಈ ರೀತಿಯಾಗಿ ದೇವ್ರು ಹೇಳ್ತಾ ಇದಾರೆ ಅಂತ ಅವನಿಗೆ ಕೂರಿಸ್ಕೊಂಡು ಉಪದೇಶವನ್ನ ಮಾಡ್ರಿ. ಹಾಲೆಲೂಯಾ. ಈಗ ನೀವು ಇಷ್ಟು ಜನ ಮಕ್ಕಳಿದ್ದೀರಿ, ದೇವರ ಉಪದೇಶವನ್ನು ಕೇಳುವಂತವ್ರು ಯಾರಿದ್ದೀರಿ? ನೀನು ಒಬ್ಬನೇ ಕೇಳ್ತಾ ಇರೋದು. ಹಾಲೆಲೂಯಾ ಅಲ್ವಾ? ಅವರೆಲ್ಲ ಕೇಳಿ ಈ ಕಿವಿಯಿಂದ ಕೇಳಿ ಬಿಡುವಂತವ್ರು ಬಹಳ ಜನ ಇದ್ದಾರೆ. ಅಂತ ಕುಟುಂಬಗಳು ಭೂಮಿ ಮೇಲೆ ಬಹಳ ಇದೆ ಪ್ರಿಯನೇ. ಕೈಗೊಂಡು ನಡೆಯೋರು ಭಾರಿ ಕಮ್ಮಿ ಇದ್ದಾರೆ. ಯಾಕೆ? ಚಿಕ್ಕ ಪ್ರಾಯದಿಂದ ದೇವರ ಒಂದು ಭಯ ಭಕ್ತಿಲಿ ಬಾಳುವುದಾದ್ರೆ ಅವನು ಎಂದಿಗೂ ಹಿಂಜಾರಿ ಹೋಗುವುದಿಲ್ಲ. ದೇವರನ್ನ ಬಿಟ್ಟು ಆ ಕಡೆ ಈ ಕಡೆ ಕದಲುವುದಿಲ್ಲ ಆತನು. ಅವನಿಗೆ ಯಾವಾಗ್ಲೂ ಶುಭ ಇರ್ತದೆ. ಅವನಿಗೆ ಯಾವತ್ತು ಅವನಿಗೇನ್ ಗೊತ್ತಾ? ಅವನ ಆಶೀರ್ವಾದ ಎಲ್ಲಿ ಹೋಗಿದ್ರು ಆಶೀರ್ವಾದ ಆತನಿಗೆ ಹಿಂಬಾಲಿಸುವುದು. ಹಾಲೆಲೂಯಾ. ಅವನನ್ನ ಆಶೀರ್ವಾದದಿಂದ ಯಾರು ತಪ್ಪಿಸಕ್ಕಾಗುವುದಿಲ್ಲ. ಎಷ್ಟೋ ಕುಟುಂಬಗಳು ನಾವು ಕಣ್ಣಾರೆ ಕಂಡಿದ್ದೀವಿ, ಇವತ್ತು ಆಶೀರ್ವಾದದೊಂದಿಗೆ ಇದ್ದಾರೆ. ಯಾಕೆ? ಆಲಯಕ್ಕೆ ತಪ್ಪಿಸೋಲ್ಲ, ಕುಟುಂಬ ಪ್ರಾರ್ಥನೆ ತಪ್ಪಿಸುವುದಿಲ್ಲ, ಕೆಟ್ಟ ಶಬ್ದಗಳು ಬಾಯಿಂದ ಬರೋದಿಲ್ಲ, ಕೆಟ್ಟ ಮಾತುಗಳನ್ನು ಆಡುವುದಿಲ್ಲ, ಕೆಟ್ಟ ನುಡಿಗಳನ್ನು ಮತ್ತೆ ಒಂದು ಕೆಟ್ಟ ಆಲೋಚನೆಗಳು ಸತ ಮಾಡುವುದಿಲ್ಲ, ಇನ್ನೊಬ್ಬರಿಗೆ ಕೇಡು ಬಯಸುವುದಿಲ್ಲ. ಇದು ಯಾಕೆ ಕಲಿಸ್ಕೊಂಡಿರೋದು? ತಂದೆಯಾದ ದೇವರು ಈ ಜ್ಞಾನವನ್ನು ಕೊಟ್ಟಿದ್ದಾರೆ. ಹಾಲೆಲೂಯಾ. ಇಲ್ಲಿ ವಾಕ್ಯವನ್ನು ಕೇಳ್ತೀವಿ, ಹೊರಗಡೆ ಹೋಗಿದ ತಕ್ಷಣ ದೇವರ ವಾಕ್ಯವನ್ನು ಬದಿಲಿಟ್ಬಿಟ್ಟು ನಮಗೆ ಇಷ್ಟ ಬಂದ ರೀತಿ ನಡೆದಾಗ ಅವಾಗ ದೇವರಿಗೂ ನಮಗೂ ಸಂಬಂಧನೇ ಇರುವುದಿಲ್ಲ. ಹಾಲೆಲೂಯಾ. ಅದಕ್ಕೆ ಭಾನುವಾರ ಕ್ರಿಸ್ತರಾಗಿ ಮಾತ್ರ ಆಗಬೇಡ್ರಿ ಅಂತ ದೇವರು ಹೇಳ್ತಾರೆ. ಭಾನುವಾರ ಕ್ರಿಸ್ತನಾಗಿ ಆಗ್ಬೇಡ, ಜನರ ಮುಂದೆ ನಟನೆಯನ್ನು ಮಾಡಬೇಡ. ನಿನ್ನ ಒಳಗಿರೋದನ್ನೇ ಹೊರಗಡೆ ಬರಲಿ. ಅದಕ್ಕಾಗಿ, ಯಾಕಂದ್ರೆ ಮನುಷ್ಯನಿಗೆ ನಾವು ಏನು ಬೇಕಾರೋ ಮ್ಯಾಚ್ ಮಾಡ್ಬೋದು, ಪರಲೋಕದ ದೇವರ ಹತ್ರ ನಾವು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ನಮ್ಗೆ ಈ ಗೋಡೆಗಳು ಮರೆ ಇರ್ಬೋದು, ಆದ್ರೆ ದೇವರಿಗೆ ಯಾವುದು ಮರೆ ಇಲ್ಲ. ಆತನಿಗೆ ಎಲ್ಲ ಓಪನ್. ಹಾಲೆಲೂಯಾ. ಹಾಗಾಗಿ ನಾವು ಮನುಷ್ಯನಿಗೆ ನಾವು ಮೆಚ್ಚುಗೆ ಮಾಡುವುದು ಬೇಡ ಪ್ರಿಯನೇ. ನಾವು ತಂದೆಯಾದ ದೇವರಿಗೆ ಮೆಚ್ಚುಗೆಯಾದ ರೀತಿ ನಡೆದರೆ ಸಾಕಿ ಭೂಮಿ. ಅದಕ್ಕೆ ದೇವರು ಹೇಳ್ತಾರೆ, ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೀರಿ.
ವಾಕ್ಯ ಕೇಳ್ರಿ, ಪ್ರಾರ್ಥನೆ ಮಾಡ್ರಿ, ಜೀವಿಸ್ರಿ. ಏನ್ ಕೇಳ್ದೆ ನಿಮ್ಮ ಹತ್ರ? ನಾನು ಹಣ ಕೇಳಿದ್ನಾ? ಏನ್ ಕೇಳ್ದೆ ನಿಮ್ಮ ಹತ್ರ? ನಿಮ್ಮ ಪ್ರಾಪರ್ಟಿ ಬರ್ಕೊಡ್ರಿ ಅಂದ್ರು? ಇಲ್ಲ. ನಿಮಗೆ ನಾನು ಬೇಕಾದಷ್ಟು ಆಸ್ತಿ ಐಶ್ವರ್ಯಗಳನ್ನ ನಾನು ಕೊಡ್ತೇನೆ. ಅದಕ್ಕೆ ಯೋಬ ಹೇಳ್ತಾನೆ, ದೇವರು ಕೊಟ್ಟನು ದೇವರು ತೆಗೆದುಕೊಟ್ರು, ದೇವರ ನಾಮಕ್ಕೆ ಸ್ತೋತ್ರ. ಆದರೆ ಕೊಟ್ಟರೂ ಸರಿ, ಕೊಡದೆ ಹೋದ್ರು ಸರಿ, ಆದ್ರೆ ದೇವರನ್ನ ಮಾತ್ರ ಎಂದಿಗೂ ಬಿಡಬಾರದು. ದೇವರು ಹೇಳ್ತಾರಲ್ಲ, ಇದು ಧರ್ಮ ವಾಗ್ದಾನ. ಹಾಗಾಗಿ ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣು ಮುಚ್ಚಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಈ ರಾತ್ರಿ ವೇಳೆಯಲ್ಲಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ನಾವು ಕೇಳೋದಕ್ಕಾಗಿ ಸ್ತೋತ್ರ ಮಾಡಿಕೊಳ್ತೇನೆ ರಾಜಾವೇ. ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಸಹೋದರ ಸಹೋದರಿ ನೆನೆಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ದೇವರೇ, ಈ ವಾಕ್ಯಕ್ಕೆ ವಿರೋಧವಾಗಿ ಯಾವುದಾದ್ರೂ ಕುಟುಂಬಗಳು ಸ್ವಾಮಿ ಈ ಲೋಕಕ್ಕೆ ಅನುಗುಣವಾಗಿ ಜೀವಿಸೋದಾದರೆ ಸ್ವಾಮಿ, ಇವತ್ತೇ ಸ್ವಾಮಿ ದೇವರೇ ಅವರು ಮನನೇತ್ರಗಳನ್ನ ತೆರೆದು ಸ್ವಾಮಿ ದೇವರೇ ಕರ್ತನೆ, ಅವರು ಸ್ವಾಮಿ ದೇವರೇ ನಿಮ್ಮ ವಾಕ್ಯದ ಕಡೆ ಸ್ವಾಮಿ ಕಿವಿಗೊಟ್ಟು ಸ್ವಾಮಿ ನಡೆಯುವಂತವರಾಗಿರುವಂತೆ ಅವರಿಗೆ ಸಹಾಯ ಮಾಡು ತಂದೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ಪರಲೋಕದ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.